ರಾಜಕೀಯ ಚಾಣಾಕ್ಷತೆ ಆಡಳಿತದ ಅನುಭವದಲ್ಲೇ ಸಿಎಂ ಸಿದ್ದರಾಮಯ್ಯ ಕಮಾಲ್. ಡಿಕೆಶಿ ಎಷ್ಟೇ ಡೈನಾಮಿಕ್ ಆಗಿದ್ರು ಸಿಎಂ ಸೀಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಬಹಳ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೇಶಾದ್ಯಂತ ಕಾಂಗ್ರೆಸ್ ಹೋರಾಟ ಮತ್ತು ಕಾಂಗ್ರೆಸ್ ಅಸ್ಥಿರತೆಯೇ ಸಿದ್ದು ಬಂಡವಾಳ. ಈಗ ರಾಹುಲ್ ಗಾಂಧಿ ಕಡೆ ಕೈ ತೋರಿಸುತ್ತಾ ಅಧಿಕಾರ ಭದ್ರ ಮಾಡ್ಕೊಳ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರು? ಇನ್ನು ಮುಖ್ಯವಾಗಿ ರಾಜಕೀಯ ಚಾಣಾಕ್ಷತೆ ಆಡಳಿತದ ಅನುಭವದಲ್ಲೇ ಸಿಎಂ ಸಿದ್ದರಾಮಯ್ಯ ಕಮಾಲ್ ಮಾಡ್ತಾ ಇದ್ದಾರೆ. ಡಿಕೆಶಿ ಎಷ್ಟೇ ಡೈನಾಮಿಕ್ ಆಗಿದ್ರು ಸಿಎಂ ಸೀಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಕೇಲ್ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಈಗ ಸಿದ್ದರಾಮಯ್ಯಗೆ ಹೇಳುವ ವರಿಷ್ಠರೇ ಇಲ್ಲ. ದೇಶದಾದ್ಯಂತ ಕಾಂಗ್ರೆಸ್ ಹೋರಾಟ ಮತ್ತು ಕಾಂಗ್ರೆಸ್ ಅಸ್ಥಿರತೆ ಸಿದ್ದು ಬಂಡವಾಳ ಆಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಕಡೆ ಕೈ ತೋರಿಸುತ್ತಾ ಅಧಿಕಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಭದ್ರ ಮಾಡ್ಕೊಳ್ತಾ ಇದ್ದಾರೆ. ರಾಜಕೀಯ ಚಾಣಾಕ್ಷತೆ ಕೂಡ ಇದೆ ಅವ್ರಿಗೆ, ಜೊತೆಗೆ ಆಡಳಿತದ ಅನುಭವ ಇದೆ, ಜೊತೆಗೆ ಜನರ ಬಲ ಇದೆ, ಜನರ ಬೆಂಬಲ ಇದೆ ಸಿದ್ದರಾಮಯ್ಯ ಅವ್ರಿಗೆ. ಹಾಗಾಗಿ ಇದನ್ನೇ ಬಂಡವಾಳ ಮಾಡ್ಕೊಂಡ್ರ ಸದ್ಯಕ್ಕೆ ಅಧಿಕಾರವಂತ ಹಸ್ತಾಂತರ ಮಾಡಿ ಅಂತ ವರಿಷ್ಠರು ಮಾತನಾಡ್ತಾ ಇಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಕಾಂಗ್ರೆಸ್ ಹೋರಾಟ ಆಗಿರಬಹುದು ಅಥವಾ ಕಾಂಗ್ರೆಸ್ನ ಅಸ್ಥಿರತೆ ಆಗಿರಬಹುದು, ಇದೆಲ್ಲವೂ ಕೂಡ ಈಗ ಸಿದ್ದರಾಮಯ್ಯ ಅವರಿಗೆ ಬಂಡವಾಳ ಆದಂತೆ ಕಾಣ್ತಾ ಇದೆ. ಜೊತೆಗೆ ರಾಜಕೀಯ ಚಾಣಾಕ್ಷತೆ ಇದೆ, ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಜೊತೆಗೆ ನಮ್ಮ ಆಡಳಿತವನ್ನ ಯಾವ ರೀತಿ ಮಾಡಬೇಕು, ಜನರನ್ನ ಸೆಳಿಲಿಕ್ಕೆ ಯಾವೆಲ್ಲ ಯೋಜನೆಗಳನ್ನ ಜಾರಿ ತರಬೇಕು, ಮುಖ್ಯವಾಗಿ ಜನರ ಬೆಂಬಲ ದೊರೆಯಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು, ಅದೆಲ್ಲ ಚಾಣಾಕ್ಷತೆ ಸಿದ್ದರಾಮಯ್ಯ ಅವ್ರಿಗಿದೆ. ಜೊತೆಗೆ ಆಡಳಿತದ ಅನುಭವ ಕೂಡ ಇದೆ, ಜೊತೆಗೆ ಹೈಕಮಾಂಡ್ ಬೆಂಬಲ ಕೂಡ ಸಿದ್ದರಾಮಯ್ಯ ಅವ್ರಿಗಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹೋಲಿಕೆ ಮಾಡ್ತಾ ಹೋದ್ರೆ ಹೈಕಮಾಂಡ್ ಬೆಂಬಲ ಹೆಚ್ಚಿನ ಪ್ರಮಾಣದಲ್ಲಿ ಸಿದ್ದರಾಮಯ್ಯ ಅವರ ಕಡೆ ಇದೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಹೈಕಮಾಂಡ್ಗೆ ಒಲವಿದೆ, ಜನರ ಒಂದು ಬೆಂಬಲ ಕೂಡ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ. ಯಾಕೆಂತಂದ್ರೆ ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ನೋಡಿದ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಬೆಂಬಲಿಗರಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಹೈಕಮಾಂಡ್ ಆಲೋಚನೆ ಮಾಡುತ್ತೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಏನಾದ್ರೂ ಮಾಡಿದ್ರೆ ಏನೆಲ್ಲ ತೊಂದರೆ ಆಗತ್ತೆ, ಈಗ ಪಕ್ಷಕ್ಕೆ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಇದೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಬೇಕು. ಮುಖ್ಯವಾಗಿ ತಳಮಟ್ಟದಿಂದ ಪಕ್ಷವನ್ನ ಈಗ ನಾವು ಬಲವರ್ಧನೆ ಮಾಡಬೇಕು ಅಂತಂದ್ರೆ ಎಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಏನೆಲ್ಲ ನಾವು ಚೇಂಜಸ್ ಮಾಡಬೇಕಾಗತ್ತೆ, ಈ ಒಂದು ನಾಯಕತ್ವ ಬದಲಾವಣೆ ಮಾಡಿದ್ರೆ ಸಂಪುಟ ಪುನರ್ರಚನೆಗೂ ಕೂಡ ತೊಂದರೆ ಆಗುತ್ತೆ. ಅದೆಲ್ಲವನ್ನು ಕೂಡ ಹೈಕಮಾಂಡ್ ಯೋಚನೆ ಮಾಡುತ್ತೆ.